ಅರ್ಜಿ ಹಾಕಿದ್ವಿ, ಏನು ಬರ್ತಾ ಇಲ್ಲ. 10 ಪೈಸಾನು ಬರ್ತಾ ಇಲ್ಲ. 6 ಕೆಜಿ ಅಕ್ಕಿ ಕೊಡ್ತಾರೆ ಅಷ್ಟೇ. ಅದೆಷ್ಟು ಚೆನ್ನಾಗಿರುತ್ತೆ ನೋಡಿ, ಸೂಪರ್ ಆಗಿದೆ. ನೋಡಿದ್ರಲ್ಲ, ಒಳ್ಳೆ ಸಿದ್ದರಾಮಯ್ಯನೇ ಊಟ ಮಾಡ್ಬೇಕು. ಈ ಊಟನ ಹೋಟ್ಲು ಕೊಟ್ಟರೆ ಹೋಟ್ಲನೇ ಮುಟ್ತಾ ಇಲ್ಲ. ಯಾಕೋ ಕಾಸು ಕೊಟ್ಟಿಲ್ಲ. ಮನೆ ಇಲ್ಲ, ಮಠ ಇಲ್ಲ, ಕೂಲಿ ಮಾಡಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಯಾವುದು ಒಂದೇ ಒಂದು ಸಿಂಗಲ್ ರೂಪಾಯಿ ನನಗೆ ಗೌರ್ಮೆಂಟಿಂದ ಯಾವುದು ಇಲ್ಲ. ಒಂದು 8-7 ತಿಂಗಳಿಂದ ನನಗೆ ಬಂದಿಲ್ಲ. ಬಂದರೆ ಖುಷಿ ಆಗುತ್ತೆ. ಓಟ್ರಿಗೆ ಎಲ್ಲ ಕೇಳ್ತಾರೆ, ನಾನು ಹಾಕಿ ಕೊಡ್ತೀನಿ, ಅಷ್ಟು ಕೊಡ್ತೀನಿ, ಇಷ್ಟು ಕೊಡ್ತೀನಿ ಅಂತ ಹೇಳ್ತಾರೆ. ಯಾರು ನಮ್ಗೆ 1 ರೂಪಾಯಿ ನಾವು ತಗೊಂಡಿಲ್ಲಪ್ಪ. ಒಂದು ತಿಂಗಳು ಚೆನ್ನಾಗಿರುತ್ತೆ, ಒಂದು ತಿಂಗಳು ಚೆನ್ನಾಗಿರಲ್ಲ. ನುಚ್ಚು ಬೆಳಿ ಉಳ್ಕ ಟೋಯಿನ್ ಪೀಸ್ಗಳು, ಯಾವುದು ಅಕ್ಕಿಗಿಲ್ದು ಕೂದಲು, ಅದು ಇದು ಎಲ್ಲ ತುಂಬಿರ್ತಾರೆ. ಅದು ಹೆಂಗದಾನೆ ತುಂಬ್ತಾರೆ ಗೊತ್ತಿಲ್ಲ. ಕಂಪ್ನಿನಾಗ ತುಂಬ್ತಾರ, ಇವ್ರು ತುಂಬ್ತಾರ ಗೊತ್ತಾಗ್ತಾ ಇಲ್ಲ. ನೀವು ಕಾಯ್ತಿದ್ದೀರಾ ಅವ್ರ ದುಡ್ಡಿಗೋಸ್ಕರ? ಅವ್ರ ದುಡ್ಡುಗೋಸ್ಕರ ನಾವು ಕಾಯ್ತಾ ಇಲ್ಲ ಸ್ವಾಮಿ. ನಾವು ಕಷ್ಟ ಬೀಳ್ತಾ ಇದೀವಿ, ತಿಂತಾ ಇದೀವಿ, ನಮ್ಗೇನು ಇಲ್ಲಪ್ಪ. ಮೇಡಮ್, ನಿಮ್ಮ ಹೆಸರು? ರತ್ನಮ್ಮ. ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದಿದೆಯಾ? ಇಲ್ಲ, ಎಷ್ಟು ದಿನದಿಂದ ಬರ್ತಿಲ್ಲ? ಒಂದು 6 ತಿಂಗಳಿನಿಂದ ಬಂದಿಲ್ಲ. ಹೌದಾ? ಎಷ್ಟು ಹೆಲ್ಪ್ ಆಗ್ತಿತ್ತು ಆ ದುಡ್ಡಿಂದ ನಿಮಗೆ? ಹೆಲ್ಪ್ ಆಗ್ತಾ ಇತ್ತು. ತುಂಬಾ ಹೆಲ್ಪ್ ಆಗ್ತಿತ್ತು. ಏನು ಯಾವ್ದು ಖರ್ಚು ಮಾಡ್ತಿದ್ರ ಆ ದುಡ್ಡನ್ನ? ನಾವು ಮನೆಗೆ ಸಂಸಾರಕ್ಕೆ ಖರ್ಚು ಮಾಡ್ತಾ ಇದ್ರಿ. ಇವಾಗ ದುಡ್ಡು ಬರ್ತಿಲ್ಲ? ಇಲ್ಲ, ಬರ್ತಾ ಇಲ್ಲ. ಕಷ್ಟ ಇದೆ. ಏನ್ ಕಷ್ಟ ಅಂತ ಕೇಳ್ಬೋದಾ? ಕೇಳ್ಬೋದು. ಏನ್ ಕಷ್ಟ? ಕಷ್ಟ ಅಂದ್ರೆ ಮನೆ ಸಂಸಾರಕ್ಕೆ ನಾವು ಕೆಲಸ ಮಾಡೋಕ್ಕೆ ಶಕ್ತಿ ಇಲ್ಲ. ಕೆಲಸ ಮಾಡಬೇಕು, ಊಟ ಮಾಡಬೇಕು, ಅಷ್ಟೇ. ಈಗ ದುಡ್ಡನ್ನು ಯಾವ ರೀತಿ ಕೇಳಕ್ ಇಷ್ಟಪಡ್ತೀರಾ ಸರ್ಕಾರದ ಹತ್ರ? ಕೇಳಬೇಕು. ಯಾಕೋ ಕಾಸು ಕೊಟ್ಟಿಲ್ಲ. ಬೈತಿದ್ದೀರಾ ಹೆಂಗೆ ಸರ್ಕಾರಕ್ಕೆ? ಬೈಬೇಕು, ಅವ್ರು ಕೊಡ್ಬೇಕಲ್ವಾ ಸರ್. ಬಡವ್ರಿಗೆ ಓಟ್ ಹಾಕೋ ಮುಂಚೆ ಏನ್ ಕೇಳಿದ್ರು, ಏನ್ ಹೇಳಿದ್ರು? ಕೊಡ್ತೀರಿ, ತಿಂಗಳಿಗೆ 2,000 ಸಾವಿರ ಕೊಡ್ತೀರಿ ಅಂತ ಹೇಳಿದ್ರು. ಹಂಗ ಓಟ್ ಹಾಕಿದ್ರಿ ನೀವು? ಇವಾಗ ನೋಡಿದ್ರೆ ಮೋಸ ಮಾಡಿದ್ದಾರೆ. ಈಗ ಆ ದುಡ್ಡನ್ನು ಯಾವ ರೀತಿ ಕೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ಕಾರದ ಹತ್ರ? ನಾವು ಕೇಳಬೇಕು. ಬಡವರು, ನಾವು ಕೂಲಿ ಮಾಡ್ಕೊಂಡು ತಿನ್ನೋರು. ಏನೋ ನಾವು ಮನೆ ಇಲ್ಲ, ಮಠ ಇಲ್ಲ, ಕೂಲಿ ಮಾಡಿದ್ರೆ ಉಂಟು, ಇಲ್ಲ ಅಂದ್ರೆ ಇಲ್ಲ. ಬಾಡಿಗೆ 10 ಸಾವಿರ ಕಟ್ತೀವಿ ಸರ್. ಅದ್ರ ಜೊತೆಗೆ ಈ ಕಷ್ಟ ಬೇರೆ. ಈಗ ನೀವು ಈ ದುಡ್ಡೇನಾದ್ರೂ ಈ ತಿಂಗಳಲ್ಲಿ ಬಂದ್ರೆ ಎಷ್ಟು ಖುಷಿ ಆಗುತ್ತೆ ನಿಮಗೆ? ಖುಷಿ ಆಗುತ್ತೆ. ಒಂದು 4 ತಿಂಗಳು 5 ತಿಂಗಳದ ಬಂದರೆ ಖುಷಿ ಆಗುತ್ತೆ. ಮನೆ ತುಂಬ ರೇಷನ್ ತಂದು ಹಾಕ್ಕೊತೀನಿ. ಈಗ ರೀಸೆಂಟ್ ಆಗಿ ಸಿಕ್ಕಿರೋ ರೇಷನ್ ಹೇಗಿದೆ? ಅದು ಚೆನ್ನಾಗಿಲ್ಲ ಸರ್. ಒಂದು ತಿಂಗಳು ಚೆನ್ನಾಗಿರುತ್ತೆ, ಒಂದು ತಿಂಗಳು ಚೆನ್ನಾಗಿರಲ್ಲ. ನುಚ್ಚು ಸಿದ್ದರಾಮಯ್ಯ ವಾಪಸ್ ಕೊಟ್ರೆ ಅವ್ರು ತಿಂತಾರ ಅಕ್ಕಿನ? ಯಾರು ತಿಂತಾರೆ? ಅವರು ಹೋಗಿ ನಮ್ಮಂತ ಬಡವರೇ ತಿನ್ಬೇಕು. ಅವ್ರು ತಿಂತಾರ? 3 ದಿನ ಸತ್ತೋಗ್ತಾರೆ. ನಮಸ್ತೆ ಸರ್, ನಿಮ್ಮ ಹೆಸರು? ಮಾದೇವ CL. ಗೃಹಲಕ್ಷ್ಮಿ ಬಗ್ಗೆ ಕೇಳಿದ್ದೀರಾ? ಕೇಳಿದ್ದೀವಿ. ಅರ್ಜಿ ಹಾಕಿದ್ದೀರಾ? ಅರ್ಜಿ ಹಾಕಿದ್ವಿ, ಏನು ಬರ್ತಾ ಇಲ್ಲ. ಬರ್ತಿಲ್ಲ. ನಿಮ್ಮ ಹೆಂಡತಿಗೆ ಬಂದಿದೆಯಾ ಇಲ್ಲ ಒಮ್ಮೆ ಆದ್ರೂ? ಇಲ್ಲ, ಅವ್ರಿಗೆ ಬರ್ತಿಲ್ಲ. ಅವ್ರಿಗೆ ಬರ್ದಿಲ್ಲ. ಸರ್ಕಾರದಿಂದ ಏನು ಸೌಲಭ್ಯ ತಗೊಳ್ತಿದ್ದೀರಾ? 10 ಪೈಸಾನು ಬರ್ತಾ ಇಲ್ಲ. 6 ಕೆಜಿ ಅಕ್ಕಿ ಕೊಡ್ತಾರೆ ಅಷ್ಟೇ. ಅದೆಷ್ಟು ಚೆನ್ನಾಗಿರುತ್ತೆ? ನೋಡಿ, ಸೂಪರ್ ಆಗಿದೆ. ನೋಡಿದ್ರಲ್ಲ, ಎಲ್ಲಿದೆ ತೋರಿಸಿ. ನೋಡಿ, ಏನಿದು? ಒಳ್ಳೆ ಸಿದ್ದರಾಮಯ್ಯನೇ ಊಟ ಮಾಡ್ಬೇಕು. ಈ ಊಟನ ಈ ಅನ್ನ ಸಿದ್ದರಾಮಯ್ಯ ಊಟ ಮಾಡ್ಬೇಕು, ಯಾರು ಮಾಡಂಗಿಲ್ಲ. ಹೌದಾ? ಹೋಟ್ಲಿಗೆ ಕೊಟ್ಟರೆ ಏನು ಹೇಳ್ತಾರೆ? ಹೋಟ್ಲು ಕೊಟ್ಟರೆ ಹೋಟ್ಲನೇ ಮುಟ್ತಾ ಇಲ್ಲ. ಹೌದಾ? ಮಕ್ಕಳು ಚೆನ್ನಾಗಿರ್ಬೇಕಂತ ಅವರೇ ಮುಟ್ತಾ ಇಲ್ಲ. ಹೌದಾ? ಅವ್ರು 10 ರೂಪಾಯಿ ಕೇಳ್ತಾರೆ. 10 ರೂಪಾಯಿ ಕೊಟ್ಟರು ಬೇಡ ಅಂತಾರಲ್ಲ, ಬಿಸಾಕೈತೆ ನೋಡಿ ಅಲ್ಲೆಲ್ಲ ಅಂಗಡಿಗಳಾಗ. ಸೊ ಇಷ್ಟು ಕಳಪೆ ಇದೆ ಅಕ್ಕಿ ಆಗೋದು. ಹೌದು. ಮನೇಲಿ ಅದು ಇವಾಗ ಕ್ಲೀನ್ ಮಾಡಿರೋದು ಇವ್ರು. ನೆನ್ನೆ ಪೂರ್ತಿ ನೆನ್ನೆ ಬೆಳಿಗ್ಗೆ ನೋಡ್ಬೇಕಾಯ್ತು. ಕ್ಲೀನ್ ಮಾಡಿಲ್ಲ ಅಂದ್ರೆ ಹೇಗಿರುತ್ತೆ? ಇನ್ನೂ ಕಚಡ ಜಾಸ್ತಿ ಇರುತ್ತೆ. ಬೆಳಿ ಉಳ್ಕ ಟೋಯಿನ್ ಪೀಸ್ಗಳು, ಯಾವುದು ಅಕ್ಕಿಗಿಲ್ದು ಕೂದಲು, ಅದು ಇದು ಎಲ್ಲ ತುಂಬಿರ್ತಾರೆ. ಅದು ಹೆಂಗದಾನೆ ತುಂಬ್ತಾರೆ ಗೊತ್ತಿಲ್ಲ. ಕಂಪ್ನಿನಾಗ ತುಂಬ್ತಾರ, ಇವ್ರು ತುಂಬ್ತಾರ ಗೊತ್ತಾಗ್ತಾ ಇಲ್ಲ. ಮನೇಲಿ ಏನಾದ್ರು ಇದನ್ನು ತಿಂದ್ರೆ ಅವರು ಆರೋಗ್ಯ ಏನಾಗ್ಬೋದು? ಏನಾಗ್ಬೋದು ನಿಮಗೆ ಗೊತ್ತಾಗ್ಬೇಕಲ್ಲ. ಆರೋಗ್ಯ ಏನಾಗೋದು? ನಿಮಗೆ ಒಳ್ಳೆ ಊಟ ತಿಂದ್ರೆ ಕಾಯಿಲೆ ಬರ್ತೈತೆ. ನೀವು ತಿಂದ್ರೆ ಕಾಯಿಲೆ ಬರಲ್ವಾ? 100% ಹಾಗಾದ್ರೆ ಇದು ಬಿಟ್ಟು ಬೇರೆ ಏನು ಲಾಭ ಸಿಗ್ತಿದೆ ನಿಮಗೆ? ಏನು 10 ಪೈಸಾ ಇವತ್ತು ಗಂಟೆ ಇಲ್ಲ. ನಿಮ್ಮ ಪೆನ್ಷನ್ ದುಡ್ಡು ಏನು ಬರ್ತಾರೆ? ಪೆನ್ಷನ್ ಏಜು 65. ಪೆನ್ಷನ್ ದುಡ್ಡು ಬರ್ತಾ ಇಲ್ಲ. ಬರ್ದಾಗಿದ್ದು ಒಂದೇ ಒಂದು ಸಾರಿ ಫಸ್ಟ್ ತಿಂಗಳಲ್ಲಿ ಮಾತ್ರ 700 ಕಳಿಸಿದ್ರು. ಆಮೇಲೆ ಇವತ್ತು ಗಂಟೆ ಅದು ಏನಂತ ಗೊತ್ತಿಲ್ಲ, ಬರ್ತಾನೋ ಇಲ್ಲ. ನೀವು ಚೆಕ್ ಮಾಡಿಲ್ಲ? ಚೆಕ್ ಮಾಡಿದ್ರು ಇಲ್ಲ. ನಾ ಯಾರ ಹತ್ರ ಹೋಗಿ ಚೆಕ್ ಮಾಡೋದು? ಎಲ್ಲಿ ಕೇಳೋದು? ಹಾಗೆ ಇಷ್ಟೊಂದು ಕಷ್ಟ ಇದೆ. ಯಾರ ಹತ್ರ ಹೋಗಿ ಕೇಳಿಲ್ಲ. ನೋಡಿ, ನಮ್ಮ ಜೊತೆಗೆ ಹೆಣ್ಮಕ್ಳೆಲ್ಲ ಬರ್ದ್ರೆ ಅವ್ರಿಗೆಲ್ಲ ಬರ್ತೈತೆ, ನನಗೆ ಬಂದಿಲ್ಲ. ಹೌದಾ? ನಿಮಗೇನು ಗೊತ್ತಿರೋ ಪ್ರಕಾರ ಏನು ಹೇಳ್ತಾ ಜಗಸಂದ್ರದಲ್ಲೇ ಇರೋದು. ಬಂದು ಬೆಂಗಳೂರಿಗೆ ಇಷ್ಟು ವರ್ಷ ಯಾವುದು ಒಂದೇ ಒಂದು ಸಿಂಗಲ್ ರೂಪಾಯಿ ನನಗೆ ಗೌರ್ಮೆಂಟಿಂದ ಯಾವುದು ಇಲ್ಲ. ನಮ್ಮ ಯಜಮಾನರು ತೀರ್ಕೊಂಡ್ರು. ಅದೆಂಥದ್ದು ಡೆಟ್ ಸರ್ಟಿಫಿಕೇಟ್ ತೊಗೊಂಬಂತಾರೆ. ಆಮೇಲಿಂದ ಏನು ಕೇಳಿದ್ರು ಅದಿಲ್ಲ ಇದಿಲ್ಲ ಯಾವುದು ಕೊಡಲ್ಲ. ಎಲ್ಲ ಸುಮ್ಮನೆ ಹೇಳ್ತಾರೆ, ನಮ್ಗೆ ಓಟ್ ಹಾಕ್ಸ್ಬಿಡಿ, ನಾವು ಅದು ಮಾಡ್ಕೊಡ್ತೀವಿ, ಇದು ಮಾಡಿಸ್ಕೊ. ಅಂಥದ್ದು ಮಾಡಲ್ಲ ಅವರು. ಹಾಕಿ ಪ್ರಯೋಜನ ಇಲ್ಲ. ಅದು ಹಾಕ್ಲೇಬಾರ್ದು ಅನಿಸ್ಬಿಡುತ್ತೆ ಒಂದೊಂದು ಸತಿ. ಅದಕ್ಕೆ ಬೇಜಾರಾಗುತ್ತೆ. ಆದರೆ ಇವರು
ನಿಂತಿರೋದು 6-7 ತಿಂಗಳು ನನಗೆ ಬಂದಿಲ್ಲಪ್ಪ, ಗೊತ್ತಿಲ್ಲ. ಒಂದು 8-7 ತಿಂಗಳಿಂದ ನನಗೆ ಬಂದಿಲ್ಲ. ಬಂದರೆ ಖುಷಿ ಆಗುತ್ತೆ. ಅದು 2,000 ಬಂದರೆ ಖುಷಿ ಆಗಲ್ಲ, ಅಷ್ಟು ಒಟ್ಟಿಗೆ ಕೊಟ್ಟರೆ ಖುಷಿ ಆಗುತ್ತೆ. ಗೃಹಲಕ್ಷ್ಮಿ ಯೋಜನೆ ದುಡ್ಡು ನಿಮಗೆ ಇದಕ್ಕಿಂತ ಮುಂಚೆ ಬಂದಾಗ ಎಷ್ಟು ಖುಷಿಯಾಗಿತ್ತು? ನನಗೆ ಬಂದಿರಲಿಲ್ಲ. ನಾನು ಸೆಕೆಂಡ್ ಮಾಡಿಸಿದಾಗ 1 ತಿಂಗಳು ಮಾತ್ರ ಬಂತು, ಆಮೇಲಿಂದ ಸ್ಟಾಪ್ ಆಗೋಯ್ತು. ಯಾರೋ ಹೇಳಿದ್ರು ದೇವಸ್ಥಾನ ಹತ್ರ ಮಾಡ್ತಾರೆ ನೋಡಿ ಅಂತ, ಮಾರಮ್ಮನ ದೇವಸ್ಥಾನ ಹತ್ರ ಅಲ್ಲೋಗಿ ಮಾಡಿಸ್ದೆ. ಆವಾಗ 1 ತಿಂಗಳದ್ದು ಬಂತು, ಮತ್ತೆ ಬಂದಿಲ್ಲ. ಅವಾಗ ಆ ಹಣವನ್ನು ಹೇಗೆ ಖರ್ಚು ಮಾಡಿದ್ರಿ ನೀವು? ಮನೆಗೆ ಯಾರು ಇಲ್ಲ, ಹಸ್ಬೆಂಡ್ ಇಲ್ಲ, ಮಕ್ಕಳಿಲ್ಲ, ನಾನು ಸಿಂಗಲ್ ಇರೋದು. ನನಗೆ ಬೇಕಲ್ವಾ, ನಾನು ಕೆಲ್ಸಕ್ಕೆ ಹೋದರೆ ದುಡ್ಡು ಇಲ್ಲ ಅಂದರೆ ಏನು ಮಾಡೋದು? ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಾ? ಏನು ಮಾಡೋದು, ನನಗೆ ಒಂದು ಮನೆ ಬೇಕು. ನಿಜ ಸತ್ಯ, ನನಗೆ ಗೊತ್ತಿಲ್ಲ, ಎಲ್ಲಿ ಯಾವತ್ತೂ ಯಾರನ್ನೂ ಕೇಳಿಲ್ಲ. ಕೊಟ್ಟರೆ ನನಗೊಂದು ಮನೆ ಕೊಟ್ಟರೆ ಖುಷಿ ಆಗುತ್ತೆ. ಆರಾಮಾಗಿ ಏನೋ ಒಂದು ಕೆಲಸ ಮಾಡಿ ಅದು ಮನೇಲಿ ಹೋಗಿ ಮಲ್ಕೊಂಡು ಆರಾಮಾಗಿ ಚಿಂತೆ ಇಲ್ಲದೆ ಇರ್ಬೋದು. ಇವಾಗ ತಿಂಗಳು ಬಾಡಿಗೆ ಕಟ್ಟಬೇಕಲ್ಲ, ಟೆನ್ಷನ್ ಆಗುತ್ತೆ ಅಷ್ಟೇ. ಅಮ್ಮ, ಎಷ್ಟು ತಿಂಗಳಾಯಿತು ಗೃಹಲಕ್ಷ್ಮಿ ಹಣ ಬರದೆ? ನನಗೆ ಆಯ್ತಪ್ಪ, ಒಂದು ವರ್ಷ ಹತ್ರನೇ ಆಯಿತು, ಬಂದಿಲ್ಲ, ನಮಗೆ ಕಾಸು ಬಂದಿಲ್ಲ. ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನು ಮಾಡಬೇಕು ನಾವೇನು ಹೇಳಿ, ನಮ್ಗೆ ಗೊತ್ತಿಲ್ಲಲ್ಲ. ನಿಮಗೆ ಸರ್ಕಾರ 2,000 ರೂಪಾಯಿ ಕೊಡ್ತಿತ್ತಲ್ಲ, ಅದನ್ನು ಹೇಗೆ ಖರ್ಚು ಮಾಡ್ತಿದ್ರಿ ನೀವು? ಮನೆಗೆ ಖರ್ಚು ಮಾಡ್ತಾ ಇದ್ದೀನಿ, ಮಕ್ಕಳು ಮರಿ ಇದೆ, ಮನೆಗೆ ಖರ್ಚು ಮಾಡ್ತಾ ಇದ್ದೀನಿ. ಈಗ ಹಣ ಬರ್ತಿಲ್ಲ, ಎಷ್ಟು ಕಷ್ಟ ಆಗ್ತಿದೆ? ಕಷ್ಟನೇ ಅಲ್ಲ. ಒಂದೊಂದು 2,000 ಬರ್ತಾಯಿತ್ತು. ಫಸ್ಟ್ 2,000 ರೂಪಾಯಿ ಕರೆಕ್ಟಾಗಿ ತಿಂಗಳು ಬರ್ತಾಯಿತ್ತು. ಇವಾಗ ಬರ್ತಾಯಿಲ್ಲ, 1 ವರ್ಷ ಅಂದು ಬಂದಿಲ್ಲ. ಸೊ ದುಡ್ಡು ಬಂದಿಲ್ಲ ಅಂತೇಳಿ ನೀವೇನು ಮಾಡಿದ್ರಿ? ನಾವೇನು ಮಾಡಿಲ್ಲ. ನಾವೇನು ಮಾಡೋದು, ಎಲ್ಲೋ ಕೇಳೋದು, ಅದು ನಮ್ಗೆ ಗೊತ್ತಿಲ್ಲಲ್ಲ. ಬ್ಯಾಂಕ್ ಅಕೌಂಟ್ ಎಲ್ಲ ಸರಿ ಇದೆಯಾ? ಹಾಂ, ಅದೆಲ್ಲ ಸರಿ ಇದೆ, ಕೆನರಾ ಬ್ಯಾಂಕ್. ಆದರೂ ದುಡ್ಡು ಬರ್ತಿಲ್ಲ. ಬರ್ತಿಲ್ಲ. ಸರ್ಕಾರಕ್ಕೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಹಾಗಾದರೆ? ಏನು ಹೇಳ್ಬೇಕು ನೀವು? ಏನು ಅವರು ಕೊಟ್ರೆ ನಮ್ಗೆ ಒಳ್ಳೇದಪ್ಪ. ನೀವು ಕಾಯ್ತಿದ್ದೀರಾ ಅವ್ರ ದುಡ್ಡಿಗೋಸ್ಕರ? ಅವ್ರ ದುಡ್ಡುಗೋಸ್ಕರ ನಾವು ಕಾಯ್ತಾ ಇಲ್ಲ ಸ್ವಾಮಿ. ನಾವು ಕಷ್ಟ ಬೀಳ್ತಾ ಇದ್ದೀವಿ, ತಿಂತಾ ಇದ್ದೀವಿ, ನಮಗೇನು ಇಲ್ಲಪ್ಪ. ಆದರೂ ಜೀವನ ಸಾಗಿಸ್ಲಿಕ್ಕೆ ಸರ್ಕಾರ ಕೊಡ್ತಿರೋ ದುಡ್ಡು ಉಪಯುಕ್ತ ಆಗ್ತಿತ್ತು, ಆದರೆ ಈಗ ಬರ್ತಿಲ್ಲ ಅಂತ ಬೇಸರ ಇದೆ. ಅಷ್ಟೇ. ಯಾಕಂದರೆ ಆಗ್ತಾ ಇದ್ರಲ್ಲ, ಇವಾಗ ಹಾಕಲ್ಲಲ್ಲ, ಅದಕ್ಕೆ ಕೇಳ್ತಾ ಇರೋದು. ಇನ್ನೇನಿಗಿಲ್ಲಪ್ಪ ನಾವು ಕೇಳ್ತಾ ಇರೋದು. ಮಕ್ಕಳು ಇದೆಯಪ್ಪ, ಮಕ್ಕಳು ಮರಿ ಇದೆ, ಅವ್ರಿಗೂ ನೋಡಬೇಕು, ಎಲ್ಲ ನೋಡಬೇಕು. ಏನು ಓಟ್ ಹಾಕಬೇಕಾದ್ರೆ ನಾವು ದುಡ್ಡು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿ ಹಾಕ್ಸಿದ್ರು, ಆದರೆ ಈಗ ಈ ಥರ ಮಾಡ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಓಟ್ ಹಾಕ್ತೀನಿ, ಓಟಿಗೆ ಎಲ್ಲ ಕೇಳ್ತಾರೆ. ನಾನು ಹಾಕಿ ಕೊಡ್ತೀನಿ, ಅಷ್ಟು ಕೊಡ್ತೀನಿ, ಇಷ್ಟು ಕೊಡ್ತೀನಿ ಅಂತ ಹೇಳ್ತಾರೆ. ಯಾರು ನಮ್ಗೆ 1 ರೂಪಾಯಿ ನಾವು ತಗೊಂಡಿಲ್ಲಪ್ಪ. 1 ರೂಪಾಯಿ ನಮಗೆಲ್ಲ ಓಟ್ ಕಾಸಲ್ಲ, ನಮ್ಗೆ 1 ರೂಪಾಯಿನೂ ಕೊಟ್ಟಿಲ್ಲ. ನೀವು ಯಾವ್ದು ಹಾಕ್ತೀಯ ಅಂತ ಅದೇ ಹಾಕ್ಬೇಕು, ಇದೇ ಹಾಕ್ಬೇಕಂತ ನಾವು ಹಾಕೋದು ಇಲ್ಲ. ಓಕೆ, ಸರಿ. ಹಾಗಾದರೆ ಯಾವಾಗ ದುಡ್ಡು ಹಾಕ್ತಾರಂತ ಕಾದು ನೋಡುವ. ಹಾಗಾದರೆ ಏನು ಕೊಡ್ತಾ ಇದ್ರಲ್ಲ, ಬಂದಿಲ್ಲಲ್ಲ, ಅಷ್ಟೇ ಕೇಳ್ತಾ ಇರೋದು. ಇನ್ನೇನು ನಾವೇನು ಅವ್ರು ಕೊಡೋದು ದುಡ್ಡೇ ನಾವಿಲ್ಲ, ದುಡಿತಾ ಇರೋದು, ನಾವು ತಿಂತಾ ಇರೋದು, ಜೀವನ ಮಾಡ್ತಾ ಇರೋದು ಅಷ್ಟೇ. ಅಮ್ಮ, ನಿಮ್ಮ ಹೆಸರು? ಕಮಲ. ಗೃಹಲಕ್ಷ್ಮಿ ಹಣ ಅದು ಬಂದಿದೆಯಾ? ಇಲ್ಲ, ಬಂದಿಲ್ಲ. 4-5 ತಿಂಗಳಾಯ್ತು, ಬಂದಿಲ್ಲ. ಚೆಕ್ ಮಾಡ್ತಾ ಇದ್ದೀರಿ? ಚೆಕ್ ಮಾಡ್ತಾ ಇದ್ದೀವಿ. ಯಾಕೆ ಬರ್ತಾ ಇಲ್ಲ ಅಂತ ಅನಿಸ್ತಿದೆ? ಅದು ಸರಿಯಾಗಿ ನಮ್ಗೆ ಗೊತ್ತಿಲ್ಲ. ಅಲ್ಲಿ ಹೋಗಿ ಕೇಳ್ತಾ ಇದ್ದೀವಿ, ಇನ್ನೂ ಬಂದಿಲ್ಲಮ್ಮ, ಬಂದರೆ ಹಾಕ್ತೀವಿ ಅಂತ ಹೇಳ್ತಾರೆ. ಹೌದಾ? ಅರ್ಜಿ ಎಲ್ಲ ಹಾಕಿದ್ದೀರಿ? ಬ್ಯಾಂಕ್ ಅಕೌಂಟ್ ಎಲ್ಲ ಸರಿ ಇದೆಯಾ? ಬ್ಯಾಂಕ್ ಅಕೌಂಟ್ ಎಲ್ಲ ಸರಿ ಇದೆ. ಆದ್ರೆ ಬ್ಯಾಂಕಿಗೆ ಬರ್ತಾ ಇಲ್ಲ, ನಾವೇ ಹೋಗಿ ತಗೊಂಬರ್ತಾ ಇದ್ದೀವಿ ತಿಂಗಳು ಹೋಗಿ. ಅದರಿಂದ ನಮ್ಗೆ ಗೊತ್ತಾಗ್ತಾ ಇತ್ತು. 4-5 ತಿಂಗಳಿಂದ ಹೋಗ್ತಾ ಇದ್ದೀರಾ, ದುಡ್ಡು ಇಲ್ಲ? ಇಲ್ಲ, ಬರ್ತಾ ಇಲ್ಲ. ದುಡ್ಡು ಇಲ್ಲ ಅಂತೇಳಿ ವಾಪಸ್ ಕಳಿಸ್ತಿದ್ದಾರೆ. ಮೇಡಮ್, ನಿಮ್ಮ ಹೆಸರು? ಅಲ್ಲಿ ಎಷ್ಟು ತಿಂಗಳಿಂದ ಗೃಹಲಕ್ಷ್ಮಿ? 2 ತಿಂಗಳಿಂದ ಬಂದಿಲ್ಲ. ಹೌದಾ? ಇದಕ್ಕಿಂತ ಮುಂಚೆ ಎಲ್ಲ ಬರ್ತಾ ಇತ್ತು? ಮುಂಚೆ ಒಂದೊಂದು ತಿಂಗಳು ಬರೋದು, ಒಂದೊಂದು ತಿಂಗಳು ಬರ್ತಾ ಇರಲಿಲ್ಲ, ಸ್ಟಾಪ್ ಆಗ್ತಾ ಇತ್ತು. ಹೌದಾ? ಯಾಕೆ ಆಗಾಗ್ತಿತ್ತು? ಗೊತ್ತಿಲ್ಲ. ನೀವೇನ್ ಮಾಡ್ತಿದ್ರಿ ದುಡ್ಡು ಬರ್ತಿಲ್ಲ ಅಂತಂದಾಗ? ನಾವೇನು ಕಂಪ್ಲೇಂಟ್ ಮಾಡಿಲ್ಲ. ಹೌದಾ? ಎಷ್ಟು ಉಪಯುಕ್ತ ಆಗ್ತಿತ್ತು ಆ ದುಡ್ಡು ನಿಮಗೆ? ಯೂಸ್ ಆಗ್ತಾ ಇತ್ತು, ಅಂಗಡಿಗೆಲ್ಲೂ ಸಹ ಇದಾಗ್ತಾ ಇತ್ತು. ಇವಾಗ ಕಷ್ಟ ಆಗ್ತಿದ್ಯಾ? ಹೌದು. ಹೌದಾ? ಅಂದ್ರೆ ನೀವು ಆ ದುಡ್ಡಿಗೋಸ್ಕರ ಕಾದಿದ್ದಿದ್ಯಾ? ಕಾದಿದ್ದೀವಿ. ಹೌದಾ? ನಿಮ್ಗೆ ಎಷ್ಟು ಹೆಲ್ಪ್ ಆಗಿತ್ತು ಆ ದುಡ್ಡು ಅಂತ? ಅದೇ ನಮ್ಗೆ ಐಟಮ್ಸ್ಗೆ ಏನಾದರೂ ಬೇಕಾದ್ರೂ ತಗೊಳಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತಾ ಇತ್ತು. ಮತ್ತೆ ಆ ದುಡ್ಡನ್ನು ಬೇರೆ ಯಾವುದಕ್ಕೆಲ್ಲ ಖರ್ಚು ಮಾಡ್ತಾ ಇದ್ರು? ಮನೆ ಖರ್ಚಿಗೆ ಮಾಡ್ತಾ ಇತ್ತು, ಕರೆಂಟ್ ಬಿಲ್ಲು ಅದು ಇದಕ್ಕೆ ಮಾಡ್ತಾ ಇತ್ತು. ಹೌದಾ? ಸೊ ಈಗ ದುಡ್ಡು ಬರ್ತಿಲ್ಲ, ನಿಮ್ಮ ಅಭಿಪ್ರಾಯ ಏನು ಅದ್ರ ಬಗ್ಗೆ? ಬೇಗ ಬರಬೇಕು ಅಂತ ಆಸೆ. ಸರ್ಕಾರಕ್ಕೆ ಏನು ಮನವಿ ಮಾಡ್ತೀರಾ? ಮನೆ ಮಾಡೋದಂದ್ರೆ ಇರೋದು ಏನಿದೆ ಅದು ಬ್ಯಾಲೆನ್ಸ್ ಕೊಡ್ತಾ ಇದ್ರೆ ಚೆನ್ನಾಗಿರುತ್ತೆ ಅಂತ. ನಿಮಗೆ ಈಗ ಒಟ್ಟು 2 ತಿಂಗಳು, ಒಟ್ಟು ಹಂಗಂದ್ರೆ 4,000 ಬರಬೇಕು. ಜೊತೆಗೆ ಬರುತ್ತೆ ಇಲ್ವಾ ಅಂತ ಗೊತ್ತಿಲ್ಲ. ಬಂದ್ರೆ ಒಳ್ಳೇದು. ಒಳ್ಳೇದು ಅಂದರೆ ಈಗ ಮೋದಿ ಸರ್ಕಾರದೆಲ್ಲ ಬರುತ್ತೆ ಅಂತ ಏನೋ ಹೇಳಿದ್ರು, ನಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಈ ಒಂದು ಗೃಹಲಕ್ಷ್ಮಿದು ಬಂದಿಲ್ಲ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.